देखो दिल्ली देखो, चमकती हुई दिल्ली है। राहुल जी क्या पेरिस 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 जैसी दिल्ली है, सब जगह यही हाल है। देखो दिल्ली देखो, चमकती हुई दिल्ली है। राहुल जी क्या पेरिस 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 जैसी दिल्ली है। अब इन्होंने इतना टेम्परेरी और इसके लिए मैंने भी एलजी से टाइम मांगा है इनकी कंप्लेंट करने के लिए कि जो ये करप्शन हुई है इसके अंदर 6 महीने के अंदर ये कैसे ढह गया ना लागू है। ರಾಹುಲ್ ಗಾಂಧಿ ಅವರು ದೆಹಲಿ ಚುನಾವಣೆಯಲ್ಲಿ ಭರ್ಜರಿ ಭಾಷಣ ಗೆಲ್ತೀವಿ ಅನ್ನೋ ವಿಶ್ವಾಸ. ಆದರೆ ಕಳೆದ 10 ವರ್ಷದಿಂದ ದೆಹಲಿಯಲ್ಲಿ ಒಬ್ಬ MLA ಇಲ್ಲ. ಬಾಯಲ್ಲಿಟ್ರೆ ಬೆಣ್ಣೆಯಂತೆ ಕರಗುವ ಜೀನಿ ರಾಗಿ ಬಿಸ್ಕತ್ ಹಾಗೂ ಮಕ್ಕಳಿಗೆ ವಿಶೇಷವಾಗಿ ತುಪ್ಪ ಮತ್ತು ಬೆಣ್ಣೆಯೊಂದಿಗೆ ತಯಾರಿಸಿದ ರಾಗಿ ಸರಿ ಹಿಟ್ಟಿನ ಬಿಸ್ಕತ್. ಅದಕ್ಕಿಂತ ಹೆಚ್ಚಾಗಿ ಕೇಜ್ರಿವಾಲ್ INDA ಮೈತ್ರಿಕೂಟ ಲೋಕಸಭೆಯಲ್ಲಿ ಚುನಾವಣೆಯಲ್ಲಿ ಕೇಜ್ರಿವಾಲ್ ಪಕ್ಕ ನಿಂತು ರಾಹುಲ್ ಗಾಂಧಿ ಒಟ್ಟಿಗೆ ಹೆಗ್ಲ ಮೇಲೆ ಕೈ ಹಾಕೊಂಡು ಕ್ಯಾಂಪೇನ್ ಮಾಡಿದ್ದು ನೆಕ್ಸ್ಟ್ ಲೆವೆಲ್. ದೆಹಲಿ ಕೇಂದ್ರಾಡಳಿತ ಪ್ರದೇಶದ ನಂತರ ಮೊದಲ ವಿಧಾನಸಭೆ ಚುನಾವಣೆ 93ರಿಂದ 98 ಬಿಜೆಪಿ ಸರ್ಕಾರ ಆಯಿತು. 1998ರಿಂದ ಸತತ 15 ವರ್ಷಗಳ ಕಾಲ ಶೀಲಾ ದೀಕ್ಷಿತ್ 15 ವರ್ಷ ಕಾಂಗ್ರೆಸ್ನ ಮುಖ್ಯಮಂತ್ರಿ ದೆಹಲಿಯಲ್ಲಿ 15 ವರ್ಷ. 2004ರಿಂದ 14ರವರೆಗೂ ಕೇಂದ್ರದಲ್ಲಿ ಕಾಂಗ್ರೆಸ್ಸು, 1998ರಿಂದ 2013ವರೆಗೂ ದೆಹಲಿಯಲ್ಲಿ ಕಾಂಗ್ರೆಸ್ ಎರಡೂ ಕಡೆ ಡಬಲ್ ಇಂಜಿನ್ ಸರ್ಕಾರ. ನಂತರ 13ರಿಂದ 15ರವರೆಗೆ ಆಮ್ ಆದ್ಮಿ ಪಾರ್ಟಿ ಜೊತೆ ಕಾಂಗ್ರೆಸ್ ಸರ್ಕಾರ. ಇನ್ನು 15ರಿಂದ ಇಲ್ಲಿವರೆಗೂ ಆಮ್ ಆದ್ಮಿ ಪಾರ್ಟಿ ಸರ್ಕಾರ ದೆಹಲಿಯಲ್ಲಿ. ರಾಹುಲ್ ಗಾಂಧಿ ಸಿಂಗಲ್ MLA ಇಲ್ಲ. ಆದರೆ ದೆಹಲಿಯ ಡೆವಲಪ್ಮೆಂಟ್ ಆಗಿಲ್ಲ ಅನ್ನೋ ಲೆಕ್ಕಾಚಾರಕ್ಕೆ ಆಮ್ ಆದ್ಮಿ ಪಾರ್ಟಿಯನ್ನು ಟೀಕೆ ಮಾಡುವ ಬರದಲ್ಲಿ ಈಗಿದೆ ನೋಡಿ ದೆಹಲಿ ಪ್ಯಾರಿಸ್ ಆಗಿದೆ, ಅದ್ಭುತವಾಗಿ ಡೆವಲಪ್ ಆಗಿದೆ ಅಂತ ಆಮ್ ಆದ್ಮಿ ಪಾರ್ಟಿ ಸರ್ಕಾರವನ್ನು ವ್ಯಂಗ್ಯ ಮಾಡಲು ಹೋಗಿ ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ಟ್ರೋಲ್ ಆಗ್ತಾ ಇದ್ದಾರೆ. ಯಾಕೆಂದರೆ 1998ರಿಂದ 2013ವರೆಗೂ 15 ವರ್ಷ ದೆಹಲಿಯಲ್ಲಿ ಕಾಂಗ್ರೆಸ್ ಸರ್ಕಾರನೇ ಇತ್ತು. 2004ರಿಂದ 2014ರವರೆಗೂ ಕಾಂಗ್ರೆಸ್ ಸರ್ಕಾರನೇ ಇತ್ತು ಕೇಂದ್ರದಲ್ಲಿ. ಆಮ್ ಆದ್ಮಿ ಪಾರ್ಟಿ ಬಿಜೆಪಿ ಜೊತೆ ಗುದ್ದಾಟದಲ್ಲಿ ಕಾಂಗ್ರೆಸ್ ಜೊತೆ ಮೈತ್ರಿ ಆದರೂ ಆಮ್ ಆದ್ಮಿ ಅವರು ಬಿಜೆಪಿ ಜೊತೆ ಅಡ್ಜಸ್ಟ್ ಮಾಡ್ಕೊಂಡಿದ್ರೆ ದೆಹಲಿಗೆ ಹಣಕಾಸಿನ ವಿಷಯ ಎಲ್ಲದರಲ್ಲೂ ಕೂಡ ಆರಾಮಾಗಿರೋದು. ಆದ್ರೆ ಆಗಲಿಲ್ಲ, ಕೇಜ್ರಿವಾಲ್ ಮಾಡಲಿಲ್ಲ ಅದನ್ನ. ಇವತ್ತು INDA ಮೈತ್ರಿಕೂಟ ಇಬ್ಬರು ಹಳೆ ಮೈತ್ರಿಕೂಟದ ನಾಯಕರು ಗೊತ್ತು. ಈಗ ಲೋಕಸಭೆಗೆ ಮೈತ್ರಿ ಇತ್ತು, ಈಗ ವಿಧಾನಸಭೆಗೆ ಮೈತ್ರಿ ಇಲ್ಲ. ಇಬ್ಬರು ದೋಸ್ತ್ಗಳು 6 ತಿಂಗಳ ಹಿಂದೆ ಹೆಗ್ಲ ಮೇಲೆ ಕೈ ಹಾಕೊಂಡು ಕ್ಯಾಂಪೇನ್ ಮಾಡಿದವರು ಈಗ ಇಬ್ಬರು ಕಚ್ಚಾಡ್ತಿದ್ದಾರೆ. ರಾಹುಲ್ ಗಾಂಧಿ ಮಾತಿನ ಶೈಲಿಯನ್ನು ನೋಡಿದಾಗ ಜಸ್ಟ್ ಹಿಂಗೆ ರೀಕಾಲ್ ಮಾಡ್ಕೊಂಡ್ರಷ್ಟೇ. ಇದೇ ದೆಹಲಿನ 15 ವರ್ಷ ನಾವೇ ಆಳ್ವಿಕೆ ಮಾಡಿದ್ವಲ್ಲ, ಕೇಂದ್ರದಲ್ಲೂ ನಾವೇ, ರಾಜ್ಯದಲ್ಲೂ ನಾವೇ ಏನ್ ಮಾಡಿದ್ವಿ ಅನ್ನೋ ಪ್ರಶ್ನೆಯನ್ನ ರಾಹುಲ್ ಗಾಂಧಿ ಅವರು ಯಾಕೆ ಹಾಕೊಳ್ಳಿಲ್ಲ? ಅರವಿಂದ್ ಕೇಜ್ರಿವಾಲ್ ಅವ್ರನ್ನ ಇವತ್ತು ಪ್ಯಾರಿಸ್ ಮಾಡಿದ್ದಾರೆ ಆಮ್ ಆದ್ಮಿ ಪಾರ್ಟಿ ಅವರು ಅಂತ ಟೀಕೆ ಮಾಡೋ ಸನ್ನಿವೇಶದಲ್ಲಿ, ದೆಹಲಿಯನ್ನು ಹಾಳು ಮಾಡಿದ್ದಾರೆ ಆಮ್ ಆದ್ಮಿರು ಅಂತ ಹೇಳೋ ಸನ್ನಿವೇಶದಲ್ಲಿ ಅದೇ ಆಮ್ ಆದ್ಮಿ ಜೊತೆ ಮೈತ್ರಿ ಮಾಡ್ಕೊಂಡಾಗ ಎಲ್ಲೋ ಹೋಗಿತ್ತಿದೆಲ್ಲ ಅನ್ನೋ ಪ್ರಶ್ನೆಯನ್ನ ಆಮ್ ಆದ್ಮಿಗಳು ಕೇಳ್ತಿದ್ದಾರೆ. ಆಮ್ ಆದ್ಮಿ ಪಾರ್ಟಿ ವರ್ಸಸ್ ಕಾಂಗ್ರೆಸ್ ನಡುವಿನ ಈ ಆದಿ ಬೀದಿ ಜಗಳವನ್ನ, ಕಿತ್ತಾಟವನ್ನು ನೋಡಿ ಬಿಜೆಪಿ ಅವರು ಚಪಳೆ ತಡ್ತಾರೆ. ವೆರಿ ಗುಡ್, ನಾವು ಅಧಿಕಾರಕ್ಕೆ ಬರೋದು ಕಷ್ಟ ಅನ್ಕೊಂಡಿದ್ವಿ, ಯಾಕಂದ್ರೆ ಮತ್ತೆ ಅಗೇನ್ ಕೇಜ್ರಿವಾಲ್ ಆಮ್ ಆದ್ಮಿ ಪಾರ್ಟಿ ರಿಪೀಟ್ ಆಗುತ್ತೆ ದೆಹಲಿಯಲ್ಲಿ ಅಂತ. ಆದರೆ ದೆಹಲಿಯಲ್ಲಿ ಕಾಂಗ್ರೆಸ್ ಪ್ರಬಲ ಪೈಪೋಟಿ ಕೊಡ್ಲಿಕ್ಕೆ ಹೊರಟಿರೋದು ಬಿಜೆಪಿಗೆ ಅನುಕೂಲ. ಯಾಕೆಂದ್ರೆ ಬಿಜೆಪಿ ವಿರುದ್ಧ ಇರ್ತಕ್ಕಂಥದ್ದೇ ಆಮ್ ಆದ್ಮಿ ಮತ್ತೆ ಕಾಂಗ್ರೆಸ್. ಅವರಿಬ್ಬರ ಮತ ಸ್ಪ್ಲಿಟ್ ಆದ್ರೆ, ನಡುವಿನ ಮತ ಸ್ಪ್ಲಿಟ್ ಆದ್ರೆ ಅದು ಅನುಕೂಲ ಆಗದು ಯಾರಿಗೆ? ಕಾಂಗ್ರೆಸ್ ಆಮ್ ಆದ್ಮಿ ನಡುವೆ ಮತ ವಿಭಜನೆ ಆದರೆ ಲಾಭ ಆಗೋದು ಬಿಜೆಪಿಗೆ. ಕಾಂಗ್ರೆಸ್ಗೆ ಸರಿಯಾದ ನಿಲುವಿಲ್ಲ. ರಾಹುಲ್ ಗಾಂಧಿ ಅವರಿಗೆ ಏನ್ ಮಾಡ್ತೀವಿ ಅನ್ನೋ ಪರಿಜ್ಞಾನ ಇಲ್ಲ. ದೆಹಲಿ 1993ರಿಂದ ಇವತ್ತಿನವರೆಗೆ 15 ವರ್ಷ, ಈ 30 ವರ್ಷದಲ್ಲಿ 15 ವರ್ಷ ಆಳ್ವಿಕೆ ಮಾಡಿರೋದೇ ಕಾಂಗ್ರೆಸ್. 10 ವರ್ಷ ಆಮ್ ಆದ್ಮಿ, 5 ವರ್ಷ ಬಿಜೆಪಿ. ಇಂತಹ ಸನ್ನಿವೇಶದಲ್ಲಿ ದೆಹಲಿಯ ಇವತ್ತಿನ ಸನ್ನಿವೇಶಕ್ಕೆ ಬಹುತೇಕ ಹೊಣೆ ಅದು ಕಾಂಗ್ರೆಸ್ ಅನ್ನೋದು ಆಮ್ ಆದ್ಮಿಕರ ಆರೋಪ. ಆದರೆ ಈ ಚುನಾವಣೆ ಗೆಲ್ತೀವಿ ಎಂದಾಗ ಗತ್ತು ಗೈರತ್ತು ವಿಶ್ವಾಸ ಓಕೆ. ಒಂದ್ MLAನೂ ಇಲ್ಲ 10 ವರ್ಷದಿಂದ ದೆಹಲಿಯಲ್ಲಿ. ಆದರೂ ರಾಹುಲ್ ಗಾಂಧಿ ಕೇಜ್ರಿವಾಲ್ ಅವ್ರನ್ನ ಟೀಕೆ ಮಾಡೋದ್ರ ಮೂಲಕ, ಕೇಜ್ರಿವಾಲ್ ಆಮ್ ಆದ್ಮಿ ಪಾರ್ಟಿ ಸೋಲಿಸ್ತೀನಿ ಅನ್ನೋದ್ರ ಮೂಲಕ ಬಿಜೆಪಿಗೆ ಲಾಭವನ್ನ ಮಾಡ್ತಾ ಇದ್ದಾರೆ ಅನ್ನೋದು ಆರೋಪ. ನಿಮ್ಗೆ ಗೊತ್ತಿಲ್ಲ, INDA ಮೈತ್ರಿಕೂಟದಲ್ಲಿ ಈಗಾಗಲೇ ಬೇಕು. ಉದ್ಧವ್ ಠಾಕ್ರೆ
ನೋಡ್ ಕಲೀರಿ NDAನ, ಅವ್ರು ಹೆಂಗ್ ನಡೆಸ್ಕೋತಾರೆ ಮೈತ್ರಿ ಪಕ್ಷವರ ನೋಡ್ ಕಲೀರಿ ಅಂತ ಕಾಂಗ್ರೆಸ್ನ ಟೀಕಿಸಿದ್ದಾರೆ ಉದ್ಧವ್ ಠಾಕ್ರೆ, ಮಹಾರಾಷ್ಟ್ರದ ಕಾಂಗ್ರೆಸ್ನ ಮೈತ್ರಿ ಪಕ್ಷ. ಇನ್ನೊಂದು ಕಡೆ ಒಮರ್ ಅಬ್ದುಲ್ಲಾ ಯಾಕೆ ಇಟ್ಕೊಂಡಿದ್ರಿ NDA ಮೈತ್ರಿಕೂಟ ವಿಸರ್ಜನೆ ಮಾಡಿ ಅಂತ. ಸೊ ಹೀಗೆ ರಾಹುಲ್ ಗಾಂಧಿ ಭಾರತ್ ಜೋಡೋ ಪಾದಯಾತ್ರೆ ನಂತರ ಒಂದಷ್ಟು ಪ್ರಬುದ್ಧತೆ, ಒಂದಷ್ಟು ರಾಜಕಾರಣದಲ್ಲಿ ಹಿಡಿತ ಬರ್ತಿದೆ ಅನ್ನೋ ಸನ್ನಿವೇಶದಲ್ಲಿ ಮಹಾರಾಷ್ಟ್ರ ಚುನಾವಣೆ ಸೋಲಿನ ನಂತರ ಕಾಂಗ್ರೆಸ್ನ ಒಂದಷ್ಟು ನಡವಳಿಕೆ, ಈಗ ದೆಹಲಿ ವಿಚಾರ ಬಂದಾಗ ಆಮ್ ಆದ್ಮಿ ಪಾರ್ಟಿ ಸ್ಟ್ರಾಂಗ್, ಅವರಿಗೆ ಬೆಂಬಲಿಸುವುದನ್ನು ಬಿಟ್ಟು ಆಮ್ ಆದ್ಮಿ ಪಾರ್ಟಿ ಕಾಂಗ್ರೆಸ್ ನಡುವೆ ಮತ ವಿಭಜನೆ ಮಾಡಿ ಬಿಜೆಪಿಗೆ ಅನುಕೂಲ ಮಾಡಕ್ಕೆ ಹೊರಟಿದ್ದಾರೆ ಅನ್ನೋ ಆರೋಪ ಕೇಳಿ ಬಂದಿದೆ. ಬಟ್ ಪಕ್ಷವನ್ನು ಉಳಿಸಿಕೊಳ್ಳಲೇಬೇಕು. ಆದರೆ ಕಾಂಗ್ರೆಸ್ ಇಡೀ ದೇಶದಲ್ಲಿ ಬಿಜೆಪಿ ವಿರುದ್ಧ ಹೋರಾಟ ಮಾಡೋಕ್ಕಿಂತ ಬಿಜೆಪಿಯನ್ನು ಸೋಲ್ಸೋರ್ ಜೊತೆ ಹೋಗಿ ಸೇರುವಂತ ಅನಿವಾರ್ಯತೆ ಸೃಷ್ಟಿಯಾಗಿದೆ. ಇದಾಗ್ಯೂ ಸಹ ಬಿಜೆಪಿಗೆ ಅನುಕೂಲ ಮಾಡುವಂತ ಕೆಲಸವನ್ನ ರಾಹುಲ್ ಗಾಂಧಿ ಮಾಡ್ತಿದ್ದಾರೆ. ಇವತ್ತು ದೆಹಲಿ ಚುನಾವಣೆಯಲ್ಲಿ ಸರ್ಕಾರ ಸರಿಯಿಲ್ಲ, ಆಮ್ ಆದ್ಮಿ ಸರಿಯಿಲ್ಲ ಅಂತ ಹೇಳಿದ್ರೆ ವಿರೋಧಿ ಮತ ಯಾರಿಗೋಗುತ್ತೆ, ಏನ್ ಕತೆ? ಇದರ ಕನಿಷ್ಠ ಜ್ಞಾನ ರಾಹುಲ್ ಗಾಂಧಿ ಅವ್ರಿಗಿಲ್ವಾ ಅನ್ನೋ ಪ್ರಶ್ನೆಯನ್ನ ಆಮ್ ಆದ್ಮಿ ಪಾರ್ಟಿ ನಾಯಕರು ಎತ್ತಿದ್ದಾರೆ. ಇನ್ನೊಂದು ಸವಾಲನ್ನ ಹಾಕ್ತಾರೆ ಆಮ್ ಆದ್ಮಿ ಪಾರ್ಟಿ. ಒಂದು ವಿಷಯ ಗೊತ್ತಿರಲಿ, ಕಾಂಗ್ರೆಸ್ ಅಂದ್ರೆ ಅಲ್ಪಸಂಖ್ಯಾತ ಮತಗಳು ದೊಡ್ಡ ಮಟ್ಟಕ್ಕಿದೆ ದೆಹಲಿಯಲ್ಲಿ. ಆದರೆ ಅಲ್ಪಸಂಖ್ಯಾತ ಮತಗಳು ಯಾವ ರೀತಿ ವಿಭಜನೆ ಆಗುತ್ತೆ ಅಂದ್ರೆ ಬಿಜೆಪಿಯನ್ನ ಯಾರು ಸೋಲಿಸ್ತಾರೆ ಅವ್ರಿಗೆ ಓಟ್ ಹಾಕ್ತಾರೆ. ಆಂಧ್ರ ಪ್ರದೇಶದಲ್ಲಿ ಬಂದಾಗ ಕಾಂಗ್ರೆಸ್ ಪರವಾಗಿ ನಿಂತರು, TRS ಸೋಲ್ಸಕ್ಕಾಗಲ್ಲ ಬಿಜೆಪಿನ ಅನ್ನೋ ಕಾರಣಕ್ಕೆ ಕಾಂಗ್ರೆಸ್ ಪರವಾಗಿ ನಿಂತರು ಆಂಧ್ರ ಪ್ರದೇಶದಲ್ಲಿ. ಬಿಹಾರದಲ್ಲಿ RJD ಪರವಾಗಿ ನಿಂತರು, ಜಾರ್ಖಂಡಲ್ಲಿ JMM ಪರವಾಗಿ ನಿಂತರು, ತಮಿಳುನಾಡಲ್ಲಿ DMK ಪರವಾಗಿ ನಿಂತರು, ಕೇರಳದಲ್ಲಿ ಮುಸಲ್ಮಾನರು ಕಾಂಗ್ರೆಸ್ ಪರವಾಗಿ ನಿಂತರು. ಅದನ್ನೇ ಕಮ್ಯುನಿಸ್ಟ್ ಪಾರ್ಟಿಯವರು ಹೇಳೋದು. ಕಮ್ಯುನಿಸ್ಟ್ ಪಾರ್ಟಿಯವರು INDA ಮೈತ್ರಿಕೂಟದಲ್ಲಿದ್ದಾರೆ, ಆದರೆ ಮುಸಲ್ಮಾನರು ಒಂದ್ ಸೈಡ್ ಓಟ್ ಹಾಕೋದನ್ನ ಟೀಕೆ ಮಾಡ್ತಾರೆ. ದೆಹಲಿಯಲ್ಲಿ ಅಲ್ಪಸಂಖ್ಯಾತರು ಓಟ್ ಹಾಕೋದು ಕಾಂಗ್ರೆಸ್ಗಲ್ಲ, ಆಮ್ ಆದ್ಮಿ ಪಾರ್ಟಿಗೆ ಅನ್ನೋದು ಆಮ್ ಆದ್ಮಿ ಪಾರ್ಟಿಯ ಗೆದ್ದೇ ಗೆಲ್ತೀವಿ ವಿಶ್ವಾಸದಲ್ಲಿ ಯಾರದೆ ಅವ್ರಿಗೆ ಗೊತ್ತು. ಯಾಕಂದ್ರೆ ಆಮ್ ಆದ್ಮಿ ಪಾರ್ಟಿ ಬಿಜೆಪಿಯನ್ನ ಸೋಲ್ಸಕ್ ಸಾಧ್ಯ ಇರೋದು ಆಮ್ ಆದ್ಮಿ ಪಾರ್ಟಿಗೆ, ಕಾಂಗ್ರೆಸ್ಗಲ್ಲ. ಕಾಂಗ್ರೆಸ್ ಇರೋದು 3rd ಪ್ಲೇಸ್. ಸೊ ಹೀಗಾಗಿ ರಾಹುಲ್ ಗಾಂಧಿ ವ್ಯರ್ಥ ಪ್ರಯತ್ನವನ್ನ ದೆಹಲಿಯಲ್ಲಿ ಮಾಡ್ತಿದ್ದಾರೆ. ಕೇಜ್ರಿವಾಲ್ನ ತೇಜೋವಧೆ ಮಾಡಿದ್ರೆ, ಕೇಜ್ರಿವಾಲ್ನ ಟೀಕೆ ಮಾಡಿದ್ರೆ, ಕೇಜ್ರಿವಾಲ್ನ ಹೀಗಳಿದ್ರೆ ಅದು INDA ಮೈತ್ರಿಕೂಟ ತನ್ನ ಕಾಲನ ತಾನೇ ಹೇಳ್ಕೊಂಡಂಗೆ. ಹೀಗಾಗಿ ದೆಹಲಿಯಲ್ಲಿ ಸುಲಭವಾಗಿ ಗೆದ್ದೆವು ಎಂದು ಅಂದುಕೊಂಡಿದ್ದಂತಹ ಆಮ್ ಆದ್ಮಿ ಪಾರ್ಟಿಗೆ ಕಾಂಗ್ರೆಸ್ಸೇ ಅಡ್ಗಾಲಾಗ್ತಿದೆಯಾ, ರಾಹುಲ್ ಗಾಂಧಿನೇ ಅಡ್ಗಾಲಾಗ್ತಿದ್ದಾರಾ ಅನ್ನೋ ಪ್ರಶ್ನೆ ಉದ್ಭವ ಆಗಿದೆ. ಮತ್ತೆ INDA ಮೈತ್ರಿಕೂಟದಲ್ಲಿ ಇದನ್ನ ಸರಿಪಡಿಸುವ ದಿಸೆಯಲ್ಲಿ ಯಾರು ಕೆಲಸ ಮಾಡ್ತಾರೆ? ಯಾಕಂದ್ರೆ ಇದು ಮೈತ್ರಿ ಓನ್ಲಿ ಲೋಕಸಭಾ, ನಾಟ್ ವಿಧಾನಸಭಾ. ಈಗ ಕೇರಳದಲ್ಲಿ ನಾಳೆ ಮೈತ್ರಿ ಮಾಡ್ಕೊಳಕ್ಕಾಗಲ್ಲ, ಯಾಕಂದ್ರೆ LDF UDF ಒಂದಾಗಿದ್ರು INDA ಮೈತ್ರಿಕೂಟಕ್ಕೆ. ಬಟ್ ವಿಧಾನಸಭೆ ಅವರೇ ಕಿತ್ತಾಡಬೇಕು, ಲೋಕಸಭೆ ಅವರೇ ಫೈಟ್ ಮಾಡಿದ್ರು. ಹೀಗಾಗಿ ದೆಹಲಿಯ ಚುನಾವಣೆ INDA ಮೈತ್ರಿಕೂಟದ ಮತ್ತೊಂದು ಕೊಂಡಿ. ಆಮ್ ಆದ್ಮಿ ಪಾರ್ಟಿ ಕಿತ್ಕೊಂಡು ಹೋಗಕ್ಕೆ ಏನ್ ಬೇಕಾದೆಲ್ಲ ಆಗ್ತದೆ. ಈಗಾಗಲೇ ವಿಧಾನಸಭೆಯಲ್ಲಿ ಕಿತ್ಕೊಂಡು ಹೋಗಿದ್ದಾರೆ, ಮೈತ್ರಿ ಇಲ್ಲ. ಆದರೆ ಒಂದು ಚುನಾವಣೆಯಲ್ಲಿ ಜೊತೆಯಾಗಿ ಮತ್ತೊಂದು ಚುನಾವಣೆಯಲ್ಲಿ ವಿರುದ್ಧವಾಗಿ, ಒಂದು ಚುನಾವಣೆಯಲ್ಲಿ ಎಗ್ಲೆ ಮೇಲೆ ಕೈಯಾಗಿ ದೋಸ್ತಿ ಅನ್ನೋದು, ಮತ್ತೊಂದು ಚುನಾವಣೆಯಲ್ಲಿ ಅವ್ನು ಸರಿ ಇಲ್ಲ ಅಂತ ಹೇಳೋದು, ಇದು INDA ಮೈತ್ರಿಕೂಟಕ್ಕೆ ಮಾರಕ ಅನ್ನೋದು ಆಮ್ ಆದ್ಮಿ ಪಾರ್ಟಿಯವರ ಮತ್ತೊಂದಷ್ಟು ಕಾಂಗ್ರೆಸ್ ನಾಯಕರ ಅಭಿಪ್ರಾಯ. ದೆಹಲಿಯಲ್ಲಿ ನಾಂದೇ ಇಡೀ ದೇಶ ಅಂತ ಬೀಗದಂತ ನರೇಂದ್ರ ಮೋದಿ 56 ಇಂಚಿನ ಎದೆಯನ್ನ ಸೋಲಿನ ಮೂಲಕ ತಗ್ಗಿಸುವಂತೆ ಮಾಡಿದ್ದು ಕೇಜ್ರಿವಾಲ್. 2015 ಲೋಕಸಭಾ ಎಲೆಕ್ಷನ್ 70 ಸೀಟಲ್ಲಿ 67 ಆಮ್ ಆದ್ಮಿ, 3 ಬಿಜೆಪಿ, ಕಾಂಗ್ರೆಸ್ 0. 2020 ವಿಧಾನಸಭೆ ಚುನಾವಣೆ ಮತ್ತೆ ನಾವು ಗೆಲ್ತೀವಿ ಅಂತ ಬೀಗ್ತಿದ್ರು ಮೋದಿ ಅವರು. ಅವತ್ತು ನರೇಂದ್ರ ಮೋದಿ ಎದೆ ಉಬ್ಬಿಸಿ ನಿಂತಾಗ ಅವ್ರನ್ನ ಸೋಲಿಸಿದ್ದು ಕೇಜ್ರಿವಾಲ್. 70 ಸೀಟಲ್ಲಿ 62ರಿಂದ 63, ಬಿಜೆಪಿ 7, ಕಾಂಗ್ರೆಸ್ 0. ನರೇಂದ್ರ ಮೋದಿ ಅವ್ರನ್ನ ಬಿಜೆಪಿಯವರನ್ನ ದೆಹಲಿಯಲ್ಲಿ ಸೋಲಿಸುವ ತಾಕತ್ತು, ಶಕ್ತಿ ಇರೋದು ಆಮ್ ಆದ್ಮಿ ಪಾರ್ಟಿಗೆ, ಕಾಂಗ್ರೆಸ್ಸಿಗಲ್ಲ. ಆದರೆ ರಾಜಕಾಲುವೆಯಲ್ಲಿ ನಿಂತ ರಾಹುಲ್ ಗಾಂಧಿ ಅವರು ದೆಹಲಿಯ ಅಭಿವೃದ್ಧಿ ಬಗ್ಗೆ ಮಾತನಾಡ್ತಿದ್ದಾರೆ. ಕಳೆದ 30 ವರ್ಷದ ವಿಧಾನಸಭೆಯ ಜರ್ನಿಯಲ್ಲಿ 15 ವರ್ಷ ಆಳ್ವಿಕೆ ಮಾಡಿರೋದೇ ಕಾಂಗ್ರೆಸ್ 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 ಅಂತ ಆಮ್ ಆದ್ಮಿ ಪಾರ್ಟಿಗರು ಕೂಗಿ ಹೇಳ್ತಿದ್ದಾರೆ. ಯಾಕಂದ್ರೆ ರಾಜ್ಯದಲ್ಲಿ ದೆಹಲಿಯಲ್ಲಿ ವಿಧಾನಸಭೆಯ ಆಪು, ಲೋಕಸಭೆ ಬಿಜೆಪಿ ಇಬ್ಬರಿಗೂ ಅಗ್ಗಜಗ್ಗಾಟ, ಹಾವು ಮುಂಗುಸೆ ಕಿತ್ತಾಟ, ಡೆವಲಪ್ಮೆಂಟ್ ಮಾಡೋಕ್ಕಾಗ್ತಿಲ್ಲ.
ಆದರೆ 98ರಿಂದ 2013 15 ವರ್ಷ ಶೀಲಾ ದೀಕ್ಷಿತ್ ದೆಹಲಿ ಮುಖ್ಯಮಂತ್ರಿ ಆಗಿದ್ದಾಗ, ಕಾಂಗ್ರೆಸ್ ಸರ್ಕಾರ ಇದ್ದಾಗ, 2004ರಿಂದ 14 ಕಾಂಗ್ರೆಸ್ ದೆಹಲಿ ಸರ್ಕಾರ, ಕೇಂದ್ರ ಸರ್ಕಾರ ಇದ್ದಾಗ ಯಾಕೆ ಡೆವಲಪ್ ಮಾಡಲಿಲ್ಲ? ಕೊಡಿ ಉತ್ತರವಾದ ಕೇಳ್ತಿದ್ದಾರೆ. ಬಟ್ ಆಮ್ ಆದ್ಮಿ ಪಾರ್ಟಿ ವರ್ಸಸ್ ಕಾಂಗ್ರೆಸ್ ನಡುವಿನ ಡ್ರಾಮಾವನ್ನ, ಕಿತ್ತಾಟವನ್ನ ನೋಡಿ ಬಿಜೆಪಿಗರು ಇವರಿಬ್ರು ಕಿತ್ತಾಟದಲ್ಲಿ ನಮ್ಗೇನಾರು ಅವಕಾಶ ಆಗುತ್ತಾ ಅಂತ ಕಾಯ್ತಿದ್ದಾರೆ. ಗೊತ್ತಿಲ್ಲ ವೀಕ್ಷಕರೇ, ನಿಮ್ಮ ಪ್ರಕಾರ ಲೋಕಸಭೆಯಲ್ಲಿ ದೋಸ್ತಿ, ವಿಧಾನಸಭೆಯಲ್ಲಿ ಕುಸ್ತಿ, INDA ಮೈತ್ರಿಕೂಟದ ಈ ಮೈತ್ರಿ ಡ್ರಾಮಾ ಕಿತ್ತಾಟಗಳ ಬಗ್ಗೆ ತಾವೇನು ಹೇಳ್ತೀರಿ? ದೆಹಲಿ ಚುನಾವಣೆನ ಯಾರು ಗೆಲ್ತಾರೆ? ನಿಮ್ಮ ನಾಲೆಡ್ಜ್ ಪ್ರಕಾರ, ನಿಮ್ಮ ಮಾಹಿತಿ ಪ್ರಕಾರ, ನಿಮ್ಮ ಒಪಿನಿಯನ್ ಏನು? ಕಾಮೆಂಟ್ ಮಾಡಿ ತಿಳಿಸಿ. ಧನ್ಯವಾದ. ಒಂದು ವೇಳೆ ಆಮ್ ಆದ್ಮಿ ಪಾರ್ಟಿ ಏನಾದ್ರು ದೆಹಲಿ ವಿಧಾನಸಭೆ ಚುನಾವಣೆ ಸೋತ್ರೆ, ಬಿಜೆಪಿ ಅಧಿಕಾರಕ್ಕೆ ಬಂದ್ರೆ ಅದಕ್ಕೆ ಕಾರಣ ರಾಹುಲ್ ಗಾಂಧಿ ಅವರು, ಕಾಂಗ್ರೆಸ್. ಎಸ್, ಈ ಮಾತನ್ನ ಹೇಳ್ತಾ ಈ ಶೋ ಮುಗಿಸ್ತೇನೆ. ಧನ್ಯವಾದ. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ.